ದಾಳಿಗೆ ವಿಲವಿಲ ಒದ್ದಾಡಿದ ಪಾಕ್. ನುಗ್ಗಿ ನುಗ್ಗಿ ಉಗ್ರರ ಸಂಹಾರ, ನೆತ್ತರು ಹರಿದ ಜಾಗದಲ್ಲೇ ಸಂಭ್ರಮ. ಆಪರೇಷನ್ ಸಿಂಧೂರ ಮನಸಾರೆ ಹಾಡಿ ಹೊಗಳಿದ ಸಿಎಂ ಸಿದ್ದು. ದೇವಸ್ಥಾನಕ್ಕೆ ಹೋಗಿದ್ದೆ ನಾನು. ಆಪರೇಷನ್ ಸಿಂಧೂರ್ ದಾಳಿಗೆ ವಿಲವಿಲ ಒದ್ದಾಡಿದ ಪಾಕ್. ನುಗ್ಗಿ ನುಗ್ಗಿ ಉಗ್ರರ ಸಂಹಾರ, ನೆತ್ತರು ಹರಿದ ಜಾಗದಲ್ಲೇ ಸಂಭ್ರಮ. ಆಪರೇಷನ್ ಸಿಂಧೂರ ಮನಸಾರೆ ಹಾಡಿ ಹೊಗಳಿದ ಸಿಎಂ ಸಿದ್ದು. ಅದೇನು ಖುಷಿ, ಅದೇನು ಸಂತಸ. ನಮ್ಮ ಮೂರು ಸೇನೆ ಮಾಡಿರುವ ಕೆಲಸಕ್ಕೆ ಎಲ್ಲೆಡೆ ಹರ್ಷೋದ್ಗಾರ. ನಿನ್ನೆ ನಾವೆಲ್ಲ ಊಟ ಮಾಡಿ ಮಲಗುವಾಗ ನಾಳೆ ಏನೋ ದಾಳಿ ಆಗುತ್ತಂತೆ, ಅದು ಹೇಗಿರುತ್ತೋ ಏನೋ ನಮ್ಮ ಮನೆವರೆಗೂ ಕೇಳಿಸುತ್ತಾ ಯಾವೆಲ್ಲ ರೀತಿಯಲ್ಲಿ ಡುಮ್ ಡುಮ್ ಸೌಂಡ್ ಬರಬಹುದು ಅಂತೆಲ್ಲ ಯೋಚನೆ ಮಾಡಿಕೊಂಡು ಹಾಗೆ ಮಲಗಿದ್ವಿ. ಬೆಳಗ್ಗೆ ಎದ್ದು ನೋಡಿದರೆ ಇದೇನು ಕನಸೋ ಭ್ರಮೆಯೋ ಗೊತ್ತಾಗ್ತಾನೇ ಇಲ್ಲ ನೋಡಿ. ಆಲ್ರೆಡಿ ನಮ್ಮ ಸೇನೆ ನೆತ್ತರು ಹರಿಸಿದವರ ದೇಹವನ್ನ ಪೀಸ್ ಮಾಡಿದೆ. ಇದೊಂಥರ ನಮ್ಮ ದೇಶದ ನಾಗರಿಕರಿಗೆ ಹೆಮ್ಮೆಯ ವಿಚಾರವಾಗಿದೆ. ಹೌದು, ಒಂದ್ ಕಡೆ ವಿಲವಿಲ ಒದ್ದಾಡ್ತಿರುವ ದೇಹಗಳು, ಮತ್ತೊಂದು ಕಡೆ ನಮ್ಮ ವೀರ ಯೋಧರು ದೇಶಕ್ಕಾಗಿ ಪ್ರಾಣ ತೆತ್ತು ಹೋರಾಡ್ತಾ ಇರೋದು. ಇನ್ನೊಂದು ಕಡೆ ಸೇನೆ ಏನ್ ಮಾಡತ್ತೆ, ಮೋದಿ ಏನು ಯೋಚಿಸ್ತಾ ಇದ್ದಾರೆ, ಬುಧವಾರ ಯಾವಾಗ ಆಗುತ್ತೋ ಅಂತ ಕಾದು ಕುಳಿತಿದ್ದ ಕೋಟಿ ಭಾರತೀಯರು. ವಾವ್, ಗ್ರೇಟ್. ಈ ಟೈಮ್ಗಾಗಿ ಅದೆಷ್ಟು ದಿನದಿಂದ ಪ್ರತಿಯೊಬ್ಬ ಭಾರತೀಯನು ಕಾದು ಕುಳಿತಿದ್ದ. ಚಿಕ್ಕ ಮಕ್ಕಳ ಬಾಯಲ್ಲೂ ಪ್ರತೀಕಾರದ ಜ್ವಾಲೆ. ಈ ಮಾತು ಬಹುಶಃ ಭಾರತೀಯರಲ್ಲಿ ಮಾತ್ರ ಅನ್ಸುತ್ತೆ. ಪಿಒಕೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ವಾಯುಪಡೆ ವಿಮಾನಗಳು ಅಬ್ಬರಿಸ್ತಾ ಇದ್ರೆ ಇತ್ತ ಪಾಕಿಗಳು ಬಿಲ ಸೇರ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಬೇರೆ ದೇಶಗಳು ಈ ಪಾಕ್ಗೆ ಈಗಾಗಲೇ ಚೀಮಾರಿ ಹಾಕಿದ್ವು. ಈಗ ಭಾರತವನ್ನ ಹಾಡಿ ಹೊಗಳುತ್ತಾ ಇದ್ದಾರೆ. ಪಾಕ್ ದಾಳಿ ನಡೆಸಿದ 13 ದಿನಗಳಲ್ಲಿ ಪಾಕ್ ಮೇಲೆ ದಾಳಿ ನಡೆಸುವ ಮೂಲಕ ಸರಿಯಾದ ಉತ್ತರ ನೀಡಿದೆ ಕೇಂದ್ರ ಸರ್ಕಾರ. ಈ ಹಿಂದೆ ನಡೆದ ಬಾಲ್ಕೋಟೆ ದಾಳಿ, ಪುಲ್ವಾಮಾ ದಾಳಿ ಹಾಗೂ ಇತ್ತೀಚೆಗೆ ನಡೆದ ಪಹಲ್ಗಾಮ್ ದಾಳಿ ಸೇರಿದಂತೆ ಈ 3 ದಾಳಿಗೂ 11, 12 ಹಾಗೂ 13 ದಿನಗಳಲ್ಲಿಯೇ ಭಾರತ ಪ್ರತೀಕಾರ ತೀರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಮೋದಿ ಈ ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ ಏನು ಅಂತಿದ್ದಾರೆ ಭಾರತೀಯರು. ಎಸ್, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಪಿ ಉಗ್ರರು ನಡೆಸಿದ ದಾಳಿಯಲ್ಲಿ 26 ಮಂದಿ ಪ್ರಾಣ ತೆತ್ತಿದ್ರು. ಇದಕ್ಕೆ ಪ್ರತಿಯಾಗಿ ಭಾರತವು ಸರಿಯಾದ ಸಮಯಕ್ಕೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ 9 ಕಡೆಗಳಲ್ಲಿ ದಾಳಿ ನಡೆಸಿತ್ತು. ಪಾಕಿಸ್ತಾನದಲ್ಲಿ ಭಾರತ ನಡೆಸಿದ ದಾಳಿಯ ಆರಂಭದಿಂದ ಇಲ್ಲಿಯವರೆಗೂ ಏನೇನಾಯಿತು? ದೇಶದ 3 ಸೇನೆಗಳು ಜಂಟಿ ಕಾರ್ಯಾಚರಣೆಯಲ್ಲಿ 9 ಸ್ಥಳಗಳ ಮೇಲೆ ದಾಳಿಯನ್ನ ಮಾಡಿದವು. ಭಾರತ ಮಾಡಿದ ಈ ದಾಳಿಗೆ ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ. ಪ್ರಧಾನಿ ಮೋದಿ ಕಂಪ್ಲೀಟ್ ಆಗಿ ರಾತ್ರಿಯಿಡೀ ಆಪರೇಷನ್ ಸಿಂಧೂರ್ ಮೇಲೆ ನಿಗಾ ಇಟ್ಟಿದ್ರು. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿರುವ ಕುರಿತು ಮಾಹಿತಿ ಬೆಳಗಿನ ಜಾವ ಅಂದ್ರೆ ಸುಮಾರು 1 ಗಂಟೆಗೆ ಹೊರಬಿದ್ದಿದೆ. ಇನ್ನು ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಈ ಕುರಿತು ಕಾಂಗ್ರೆಸ್ ಶಾಂತಿ ಮಂತ್ರವನ್ನ ಜಪಿಸಿದೆ. ಅಷ್ಟೇ ಅಲ್ಲದೆ ನಮ್ಮ ವೀರ ಯೋಧರು ಮಾಡಿರುವ ಕೆಲಸದ ಕುರಿತು ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಯೋಧರು ಭಯೋತ್ಪಾದಕರ ನೆಲೆಗಳನ್ನ ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ. ದೇಶದ ಸೈನಿಕರಿಗೆ ಇಡೀ ರಾಜ್ಯದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಹಣೆಯ ಮೇಲೆ ಕುಂಕುಮವಿತ್ತು. ಅದನ್ನ ನೋಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಅಂತ ನಗುಮುಖದಲ್ಲೇ ಉತ್ತರಿಸಿದ್ರು. ಒಟ್ನಲ್ಲಿ ಭಾರತ ಪಾಕ್ ಮೇಲೆ ನಡೆಸಿದ ಈ ದಾಳಿಗೆ ಅಕ್ಷರಶಃ ಪಾಪಿ ಪಾಕಿಸ್ತಾನ ತತ್ತರಿಸಿದೆ. ನೆತ್ತರು ಹರಿದ ಪಹಲ್ಗಾಮ್ನಲ್ಲಿಯೇ ಪ್ರತೀಕಾರ ತೀರಿಸಿಕೊಂಡ ನಂತರದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಭಾರತೀಯರು.